ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬ ಯೂಸ್ಫುಲ್ ವಿಡಿಯೋ ಮತ್ತು ಇಷ್ಟವಾದ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗಿದ್ರೆ ಹೊಟ್ಟೆಲಿರುವಂಥ ಮಗು ತುಂಬ ಸುಂದರವಾಗಿ ಹುಟ್ಟೋಕ್ಕೆ ಆ ಒಂದು ಸ್ಕಿನ್ ಬೆಳ್ಳಗಿರಬೇಕು ಅಂತೇಳಿ ಯಾವುದೇ ಒಂದು ತಂದೆ ತಾಯಿಗೆ ಇಷ್ಟ ಇರೋದಿಲ್ಲ ಹೇಳಿ. ಹಾಗೆಯೇ ಅದಕ್ಕೆ ಏನು ಪ್ರಿಕಾಕ್ಷನ್ ನಾವು ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ ನಾವು ಏನೇನು ಪ್ರಿಕಾಕ್ಷನ್ ತೊಗೋಬೋದು, ಯಾವೊಂದು ಆಹಾರ ತೊಗೋಬೋದು, ಯಾವೊಂದು ಫ್ರೂಟ್ಸ್ ತೊಗೋಬೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋ ಮಾಡ್ತಿದ್ದೀನಿ. ನನ್ನ ಪ್ರೆಗ್ನೆನ್ಸಿಲಿ ನಾನು ಏನೇನು ತೊಗೊಂಡಿದ್ದೆ ಅಂತಲೇ ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಡೈರಿ ಪ್ರಾಡಕ್ಟ್ಸ್ಗಳು. ಮೊಸರು ಆಗಿರ್ಬೋದು, ಹಾಲಾಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು. ಈಗ ಹಾಲು ಕಾಯಿಸಿದ್ರೆ ಹಾಲು ಕುಡಿತಾ ಇದ್ದೀರಾ, ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಕುಡಿಯೋದಾಗಿರ್ಬೋದು, ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಕುಡಿಯೋದಾಗಿರ್ಬೋದು. ಈ ಥರ ಎಲ್ಲ ಮಾಡೋದ್ರಿಂದ ವಿಟಮಿನ್ ಇ ಅನ್ನೋದು ಅದರಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ನಿಮ್ಮ ಒಂದು ಬಾಡಿಗೆ. ನಿಮ್ಮ ಮುಖಾಂತರ ಪಾಪುಗೂ ಅಷ್ಟೇ ಅತಿ ಹೆಚ್ಚಾಗಿ ಸಿಗುತ್ತೆ. ಹೆಲ್ದಿಯಾದ ಸ್ಕಿನ್ ಸಿಗುತ್ತೆ ಮತ್ತು ಸ್ಕಿನ್ ತುಂಬ ಗ್ಲೋಯಿಂಗ್ ಅಂತ ಅನ್ನೋದು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಐ ಥಿಂಕ್ ಬೇರೆ ಪ್ರಾಡಕ್ಟ್ಸ್ಗಳು ಅಥವಾ ನಮ್ಮ ಆಹಾರದಲ್ಲಿ ಬೇರೆ ಏನೆಲ್ಲ ತಗೊಳ್ಳೋದ್ರಿಂದ ಈ ಒಂದು ಡೈಲಿ ನಿತ್ಯ ತಿನ್ನೋ ಒಂದು ಈ ಫುಡ್ಗಳಲ್ಲಿ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇವೆಲ್ಲ ತಗೊಳ್ಳೋದ್ರಿಂದನೂ ಸಹ ನಿಮ್ಮ ಮಗು ಬೆಳ್ಳಗೆ ಹುಟ್ಟೋದ್ರಲ್ಲಿ ಯಾವುದೇ ಒಂದು ಅನುಮಾನ ಬೇಡ. ನೆಕ್ಸ್ಟ್ ಬಂದು ಅವಕಾಡೋ. ಎಲ್ಲರಿಗೂ ಗೊತ್ತಿರುವಂಥ ಬಟರ್ ಫ್ರೂಟ್, ಇಲ್ಲ ಬೆಣ್ಣೆ ಹಣ್ಣು ಅಂತಲೂ ಕರೀತಾರೆ. ಈ ಮೂರಲ್ಲಿ ಯಾವುದಾದ್ರೂ ಕರಿಬೋದು, ನಿಮಗೆ ಗೊತ್ತಿರೋದು. ಈ ಮೂರಲ್ಲಿ ಯಾವುದು ನಿಮಗೆ ಕೇಳಿದರೆ ನೀವು ಆ ಥರ ಅರ್ಥ ಮಾಡ್ಕೊಬೋದು. ಬಟರ್ ಫ್ರೂಟ್, ಅವಕಾಡೋ, ಇಲ್ಲಾಂದರೆ ಬೆಣ್ಣೆ ಹಣ್ಣು. ಓಕೆನಾ? ಇದಂತೂ ತುಂಬ ಬೆನಿಫಿಟ್ ಇದೆ. ಮಗು ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಗು ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಏನಾದರೂ ಹೊಟ್ಟೆಯೊಳಗಡೆ ಆಗಿದ್ರೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಸಹ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ವೆಯ್ಟ್ ಗೇನ್ ಆಗಲ್ಲ, ಮಗು ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮಗು ಗ್ಲೋಯಿಂಗ್ ಆಗಿ ಹುಟ್ಟೋದ್ರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಆರೆಂಜಲ್ಲೂ ಸಹ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರುತ್ತೆ. ನನ್ನ ಒಂದು ಪ್ರೆಗ್ನೆನ್ಸಿಲೂ ಅಷ್ಟೇ ತುಂಬ ಆರೆಂಜ್ಗಳನ್ನ ತಿಂತಾಯಿದ್ದೆ. ಈ ವಾಮಿಟಿಂಗ್ ಎಲ್ಲ ಜಾಸ್ತಿ ಇದೆ ಅನ್ನೋರಿಗೆ ಆರೆಂಜ್ ತಿನ್ನೋದ್ರಿಂದ ಅವಾಯ್ಡ್ ಆಗುತ್ತೆ ಅದು ವಾಮಿಟಿಂಗ್ ಎಲ್ಲ. ಹಾಗೆಯೇ ಇದರಲ್ಲಿ ಏನು ಬ್ಯಾಕ್ಟೀರಿಯಾ ಏನಾದರೂ ಇನ್ಫೆಕ್ಷನ್ ಇದ್ದರೆ ಇದರಲ್ಲೂ ಸಹ ಕಮ್ಮಿ ಮಾಡುತ್ತೆ. ಮತ್ತು ಪ್ಲಾಸೆಂಟಾದಲ್ಲಿ ಹೊಸ ರಕ್ತಗಳನ್ನ ಉತ್ಪತ್ತಿ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ಪ್ರೆಗ್ನೆನ್ಸಿಲಿ ಇದ್ದೀರಾ ಅಂದರೆ ಕಂಪಲ್ಸರಿಯಾಗಿ ಡೈಲಿ ಒಂದೊಂದು ಆರೆಂಜ್ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳಿ. ಅಂತ ಏನೂ ರೇಟ್ ಇರೋದಿಲ್ಲ. ಇದು 60 ರುಪೀಸಿಂದನೂ ಸಿಗುತ್ತೆ, 200ವರೆಗೂ ಸಿಗುತ್ತೆ. ನೀವು ಫೈನಾಗಿ ಏನಾದ್ರು ತೊಗೊತೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಡೈಲಿ ಒಂದೊಂದು ತಿನ್ನೋದ್ರಿಂದ ಅಂದರೆ ಮ್ಯಾಜಿಕ್ ಅನ್ನೋದು ಜಾಸ್ತಿ ಇದೆ ಈ ಹಣ್ಣಿನಲ್ಲಿ. ನಿಮ್ಮ ಮಗು ಒಂದು ವೈಟಲ್ಲಿ ಹುಟ್ಟೋದ್ರಲ್ಲಿ ಯಾವುದೇ ಒಂದು ಅನುಮಾನ ಬೇಡ. ನಾನಂತೂ ತುಂಬ ತಿಂದಿದ್ದೀನಿ. ಯಾಕಂದರೆ ನನಗೆ ಒಂದು 4 ಮಂತ್ಸ್ ಹತ್ತತ್ರವರೆಗೂ ನನಗೆ ವಾಮಿಟಿಂಗ್ ಇರೋದ್ರಿಂದ ನಾನು ನೈಟ್ ಟೈಮಲ್ಲೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಒಳ್ಳೆಯದು ಅಂತ ಬಾಯಾರಿಕೆ ಆಗೋದಿಲ್ಲ ನಿಮಗೆ ಇದನ್ನೆಲ್ಲ ತಿನ್ನೋದ್ರಿಂದ. ಹಾಗಾಗಿ ಈ ಒಂದು ಹಣ್ಣನ್ನ ಸಜೆಸ್ಟ್ ಮಾಡ್ತೀನಿ, ನೀವು ನೆಕ್ಸ್ಟ್ ಬಂದು ಪ್ರೊಮೊಗ್ರನೇಟ್ ಗೊತ್ತಲ್ಲ, ದಾಳಿಂಬೆ. ಇದರಲ್ಲೂ ಸಹ ತುಂಬ ಎಲ್ಲ ವಿಟಮಿನ್ಗಳು ಸಹ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂತಂದರೆ ಸ್ಪೆಷಲ್ಲು, ನಿಮ್ಮ ರಕ್ತನ ಇಂಪ್ರೂವ್ಮೆಂಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ನೀವು ಪ್ರೆಗ್ನೆಂಟ್ಗಳು ನೋಡಿದ್ರು ಅತಿ ಹೆಚ್ಚಾಗಿ ತಿನ್ನೋದು ದಾಳಿಂಬೆ ಹಣ್ಣು. ಓಕೆನಾ? ನಾನು ಅಂತೂ ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಇದು ತಿನ್ನೋದ್ರಿಂದ ನಿಮಗೆ ಡೆಲಿವರಿ ಆಗೋವರೆಗೂ ನಿಮಗೆ ಇನ್ನೊಂದು ಬ್ಲಡ್ ಇಶ್ಯೂ ಅನ್ನೋದು ಇರೋದಿಲ್ಲ. ಕಮ್ಮಿ ಇದೆ ಜಾಸ್ತಿ ಇದೆ ಅನ್ನೋದು ಇರೋದಿಲ್ಲ. ಒಂದು ವೇಳೆ ಜಾಸ್ತಿ ಇರುತ್ತೆ, ಕಮ್ಮಿ ಅಂತೂ ಆಗೋದಿಲ್ಲ ಈ ಫ್ರೂಟ್ ಒಂದು ತಿನ್ನೋದ್ರಿಂದ. ಇದರಲ್ಲೂ ಸಹ ವಿಟಮಿನ್ ಇ ಅನ್ನೋದು ಜಾಸ್ತಿ ಇರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ತಿಂದಿದ್ದೀನಿ. ನನ್ನ ಮಗಳು ಫೋಟೋಸ್ಗಳೆಲ್ಲ ಹಾಕ್ತೀನಿ, ನೋಡ್ಬೋದು. ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಆಗಿದ್ದಾಳೆ. ಹೆಲ್ದಿ ಸ್ಕಿನ್ ತೊಗೊಂಡು ಹೊರಗಡೆ ಬರ್ತಾರೆ ಮಕ್ಕಳು. ಹಾಗಾಗಿ ಇದನ್ನು ನೀವು ತಿನ್ನಿ ಅಂತಲೇ ಸಜೆಸ್ಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಆಪಲಲ್ಲಿ ಎಲ್ಲ ವಿಟಮಿನ್ಗಳು ಇರುತ್ತೆ. ನೀವು ಆದಷ್ಟು ಡೈಲಿ ಒಂದೊಂದು ಫ್ರೂಟ್ಸ್ಗಳನ್ನ ಈ ಥರ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿ ಮುಗಿಯೋವರೆಗೂ ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆಹಾರಗಳನ್ನೆಲ್ಲ ತಿನ್ನೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಊಟದಲ್ಲಿ ಅಂತ ಬಂದರೆ, ನೀವು ಊಟದಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು,
ಈ ಥರ ಒಂದು ಊಟದಲ್ಲಿ ಸೈಡಿಗೆ ಏನನ ಈ ಥರ ಬಾಯ್ಲ್ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಇಲ್ಲ ಪಲ್ಯ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋದ್ರಿಂದ ರಕ್ತ ಅನ್ನೋದು ಬ್ಲಡ್ ಇಂಪ್ರೂವ್ಮೆಂಟ್ ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪ್ರೆಗ್ನೆನ್ಸಿಲಿ ಏನಂದರೆ ಮೇಯ್ನು ಬ್ಲಡ್ ಜಾಸ್ತಿ ಇರಬೇಕು. ಕಮ್ಮಿ ಆದರೆ ಯಾಕೆ ವೀಕ್ ಆಗಿದ್ದೀರಾ ಅಂತಲೂ ಕೇಳ್ತಾರೆ. ಈ ಥರ ಎಲ್ಲ ಕ್ವೆಶ್ಚನ್ಗಳು ಮಾಡುವಂಥ ಚಾನ್ಸಸ್ ಇರುತ್ತೆ ಡಾಕ್ಟರ್ಗಳು. ಹಾಗಾಗಿ ಯಾವುದೇ ಒಂದು ನೆಗ್ಲಿಜಿಯೆನ್ಸಿ ತೊಗೊಳ್ದೇನೆ ಈ ಥರ ಎಲ್ಲ ನೀವು ಕೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಡೈರಿ ಪ್ರಾಡಕ್ಟ್ಸ್‌ಗಳಾಗಿರ್ಬೋದು, ಅವಕಾಡೋ ಆಗಿರ್ಬೋದು, ಇನ್ನು ಆರೆಂಜ್ ಅಂತೂ ಸೂಪರ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಇನ್ನು ಗೋಡಂಬಿಗಳು ನೀವೇನ ಹಂಗೆ ತಿನ್ನೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಗೋಡಂಬಿ, ಬಾದಾಮಿ, ಆ್ಯಪಲ್ಲು, ದಾಳಿಂಬೆ ಹಣ್ಣು, ಕ್ಯಾರೆಟು, ಬೀಟ್ರೂಟು, ಏನೇನು ಫ್ರೂಟ್ಸ್ ಸಿಗುತ್ತೋ, ಏನೇನು ವೆಜಿಟೇಬಲ್ಸ್ ಸಿಗುತ್ತೆ, ನಿಮ್ಗೆ ಆದಷ್ಟು ಯಾವ್ದು ಸೇರುತ್ತೋ ಇದನ್ನೆಲ್ಲ ತಿನ್ನೋದು ತುಂಬಾ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.